ಜಮ್ಮು ಕಾಶ್ಮೀರ ಮತ್ತು ಹರಿಯಾಣ ಚುನಾವಣೆ ಬಗ್ಗೆ ಮೊದಲು ಸರ್, ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಾನು ಮಾಧ್ಯಮದೊಳಗೆ ಇವಾಗ ನೋಡ್ತಾ ಇದ್ದೀನಿ. ಎರಡೂ ಕಡೆ ನಾವು ಮುಂದಿದ್ದೀವಿ, ಎರಡೂ ಕಡೆ ಗೆಲ್ತೀವಿ ಅನ್ನೋ ವಿಶ್ವಾಸದಿಂದ ಇದ್ದೀವಿ. ನಮಗೆ ವಿಶ್ವಾಸ ಇದೆ. BJPಯ ಏನು ಹವಾ ಇತ್ತು, ನರೇಂದ್ರ ಮೋದಿಯವರ ಹವಾ ಇತ್ತು, ಎಷ್ಟು ದಿವಸ ಅಂತ ಸುಳ್ಳು ಕೇಳ್ತಾರೆ ಈ ದೇಶದ ಜನರು. ಸುಳ್ಳು ಇವತ್ತು ಜನರಿಗೆ ಗೊತ್ತಾಗಿದೆ. ಹೀಗಾಗಿ ಇನ್ನು ಮುಂದಿನ ದಿನಮಾನದೊಳಗೆ ಕಾಂಗ್ರೆಸ್ದ ಎಲ್ಲ ರಾಜ್ಯದೊಳಗೂ ಕಾಂಗ್ರೆಸ್ಸಿಗೆ ಹೆಚ್ಚು ಶಕ್ತಿ ಬರುವಂಥ ಕೆಲಸ ಆಗ್ತಾ ಇದೆ. ಮತ್ತು ಅದರ ಜೊತೆಗೆ ಮೋದಿಯವರಿಗೆ, ಅಮಿತ್ ಶಾ ಅವರಿಗೆ ಕರ್ನಾಟಕನ ಕಂಡ್ರೆ ಅವರಿಗೆ ಸಿಟ್ಟು ಜಾಸ್ತಿ. ಯಾಕಂದರೆ ಭಾಳಷ್ಟು ಉದಾಹರಣೆಗಳನ್ನು ನೀವು ನೋಡ್ತಾ ಇದ್ದೀರಿ. ಮೊದಲನೇ ಉದಾಹರಣೆ, ನಮ್ಮ GST ನಮಗೆ ಕೊಡಬೇಕಾಗಿದ್ದ ಬಾಕಿಯನ್ನು ಕೊಡ್ತಾ ಇಲ್ಲ. ಬರ ಬಂದು ನಮಗೆ ತೊಂದರೆ ಆಯಿತು, ಈ ಭಾಗದ ರೈತರಿಗೆ ತೊಂದರೆ ಆಯಿತು, ಆ ಟೈಮ್ನಾಗೂ ನಮಗೆ ದುಡ್ಡು ಕೊಡಲಿಲ್ಲ. ಯಾಕೆ ಸಿಗ್ತಂದ್ರೆ 35ರಿಂದ 36 ಸತಿ ಬಂದು ನಾನು ಪ್ರಚಾರ ಮಾಡಿದರು. ನಾನು ಸುಳ್ಳ ಅಂತ ಕರ್ನಾಟಕದವ್ರು ಪ್ರೂವ್ ಮಾಡಿದ್ದಾರೆ. ಅದಕ್ಕೆ ನಾನು ಅವ್ರ ಮ್ಯಾಗ ಸಿಟ್ಟು ಅಂತ ಇವ್ರು ಮಾತಾಡೋದು ನೋಡಿದ್ರೆ ನನಗೆ ಅನಿಸ್ತಾ ಇದೆ, ಮೋದಿಯವರು ನಮ್ಮ ಮ್ಯಾಗ ಸಿಟ್ಟಿದ್ದಾರೆ ಅಂತ. ಹಿಂಗಾಗಿ ಸರ್ಕಾರನ ತೆಗಿಬೇಕು ಅಂತ ಸಿದ್ದರಾಮಯ್ಯವ್ರ ಮೇಲೆ ಗುಬೆ ಕುಂದಿಸಲಿಕ್ಕೆ ರಾಜ್ಯಪಾಲರನ್ನ ಇವತ್ತು ನಮ್ಮ ರಾಜ್ಯಕ್ಕೆ ಕಳಿಸಿ, ಅದು ರಾಜ್ಯಪಾಲರ ಆಫೀಸ್ ಹೋಗಿ BJP ಕೇಂದ್ರ ಕಚೇರಿ ಆಗಿದೆ. ಹಿಂಗಾಗಿ ಯಾವುದೇ BJPಯವರಿಗೆ ಇನ್ನು ಮುಂದಿನ ದಿನಮಾನದೊಳಗೆ ಜನರಿಗೆ ಅರ್ಥ ಆಗಿದೆ. ಇವರು ಸುಳ್ಳು ಹೇಳ್ತಾರೆ, ಸುಳ್ಳು ಹೇಳೋದೇ ಇವ್ರ ಕೆಲಸ, ಸುಳ್ಳು ಹೇಳೋದೇ ಇವ್ರ ಕಾಯಕ, ಸುಳ್ಳೇ ಇವ್ರ ಮನೆ ದೇವರು ಅಂತ ಜನರಿಗೆ, ರಾಜ್ಯದ ಜನರಿಗೆ, ದೇಶದ ಜನರಿಗೆ ಗೊತ್ತಾಗಿದೆ. ಮುಂದಿನ ದಿನಮಾನದಾಗ ಎಲ್ಲ ರಾಜ್ಯದೊಳಗೂ ಕಾಂಗ್ರೆಸ್ದ ಬಾವುಟ ಆರುತ್ತೆ ಅಂತ ವಿಶ್ವಾಸದಿಂದ ಇದ್ದೀವಿ. ಹರಿಯಾಣದಲ್ಲಿ ಕಳೆದ ಬಾರಿ ಕೂಡ BJP ಅಧಿಕಾರವನ್ನು ವಹಿಸಿತ್ತು ಸರ್. ಈ ಬಾರಿ ಕೂಡ ಅದೇ ಮುಂದುವರಿತಾ ಅನ್ನೋ ಮಾತಿದೆ ಸರ್. ಇಲ್ಲ, ಅದು ಆ ರೀತಿ ಏನು ಆಗ್ಲಿಕ್ಕಿಲ್ಲ. ಇವತ್ತಿನ ಪರಿಸ್ಥಿತಿ ಇವತ್ತು ನಾನು ಮಾಧ್ಯಮದಲ್ಲಿ ನೋಡಿದೆ. ಯಾಕಂದ್ರೆ ನಾನು ಚುನಾವಣೆಗೆ ಹೋಗಿಲ್ಲ, ಚುನಾವಣೆ ಪ್ರಚಾರ ಮಾಡಿಲ್ಲ. ಮಾಧ್ಯಮದಲ್ಲಿ ನಾನು ಇವತ್ತು ನೋಡಿದ್ದು. ಜಮ್ಮುದೊಳಗೂ ಮುಂದಿದ್ದೀವಿ, ಹರಿಯಾಣದೊಳಗೂ ಮುಂದಿದ್ದೀವಿ. ಮತ್ತು ನಮಗೆ ವಿಶ್ವಾಸ ಇದೆ, ಈ ಸತಿ ಹರಿಯಾಣದೊಳಗೆ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ, ಅಧಿಕಾರಕ್ಕೆ ಬರುತ್ತೆ ಅನ್ನೋ ವಿಶ್ವಾಸದಿಂದ. ಇವೆರಡೂ ರಾಜ್ಯಗಳ ಚುನಾವಣೆ ಮುಂದಿನ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಚುನಾವಣೆ ಕೂಡ ಸರ್, ಕೆಲವೊಂದಿಷ್ಟು ದಿಕ್ಸೂಚಿ ಆಗುತ್ತೆ, ಕೆಲವೊಂದಿಷ್ಟು ಆ ರಾಜ್ಯದೊಳಗೆ ಇರುವಂಥ ಪರಿಸ್ಥಿತಿ ಮೇಲೆ ಚುನಾವಣೆ ಆಗುತ್ತೆ. ಆದರೆ ಈ ಸತಿ ನಮಗಿದೆ, ಎಲ್ಲ ರಾಜ್ಯದೊಳಗೂ ಕಾಂಗ್ರೆಸ್ ಗೆಲ್ಲುತ್ತಂತ ವಿಶ್ವಾಸದಿಂದ ಇದ್ದೀವಿ.